Good morning, children. ಪಾಠ 8 ನನ್ನ ದೇವರು. ಪಾಠ 8 ನನ್ನ ದೇವರು ಪದ್ಯ ಪೋಯಂ. ಪಾಠಪೂರ್ವ ಚಟುವಟಿಕೆ ಚಿತ್ರವನ್ನು ಗಮನಿಸಿ ಬಣ್ಣ ತುಂಬು. ಅವುಗಳನ್ನು ಗುರುತಿಸಿ ಕೆಳಗೆ ಕೊಟ್ಟಿರುವ ಖಾಲಿ ಜಾಗದಲ್ಲಿ ಹೆಸರನ್ನು ಬರೆ. ಚಿಲ್ಡ್ರನ್, ಪಾಠಪೂರ್ವ ಚಟುವಟಿಕೆಯಲ್ಲಿ ಇಲ್ಲಿ ಪಿಕ್ಚರನ್ನು ಕೊಟ್ಟಿದ್ದಾರೆ. ಈ ಪಿಕ್ಚರನ್ನು ನೀವು ನೋಡಬೇಕು. ಈ ಪಿಕ್ಚರನ್ನು ಗುರುತಿಸಿ ಅದಕ್ಕೆ ಬಣ್ಣ ತುಂಬಿ, ನಂತರ ಇಲ್ಲಿ ಬಾಕ್ಸ್ ಕೊಟ್ಟಿದ್ದಾರೆ. ಈ ಬಾಕ್ಸ್ಗಳಲ್ಲಿ ಮೊದಲನೇ ಚಿತ್ರ ಏನು, ಎರಡನೇದು ಏನು, ಮೂರನೇದು ಏನು, ನಾಲ್ಕನೇದು ಏನು, ಐದನೇದು ಏನಂತ ನೀವು ಇಲ್ಲಿ ಬರೆದು ಮತ್ತು ಅದನ್ನೇ ಇಲ್ಲಿ ನೀವು ನೀಟಾಗಿ ಒಂದರ ಕೆಳಗೆ ಒಂದು ಬರಿಬೇಕು. ಸೊ ಇದೇನಿದು, ಇದಕ್ಕೇನಂತಾರೆ, ಇದೇನು ಚಿಲ್ಡ್ರನ್, ಹೇಗೆ ಕಾಣಿಸ್ತದೆ ಇದು? ಓಕೆ, ಮರ. ಇದು ಮರ. ಮತ್ತೆ ಆಮೇಲೆ ಇಲ್ಲಿ ಮೊದಲನೇ ಚಿತ್ರಗಳು ಏನೇನಿದಾವೆ, ಇಲ್ಲಿ ಮೊದಲನೇ ಚಿತ್ರ ಏನಿದಾವೆ ಇಲ್ಲಿ ನೋಡಿ, ಚೆನ್ನಾಗಿ ನೋಡಿ. ಇದು ಮೊದಲನೇ ಚಿತ್ರ. ಇಲ್ಲಿ 5 ಏನೋ ಇದಾವೆ, ಇವುಗಳನ್ನು ಬರಿಬೇಕು. ಎರಡನೇ ಚಿತ್ರದಲ್ಲಿ ಏನಿದೆ, ಎರಡನೇ ಚಿತ್ರದ ಮುಂದ್ಗಡೆ ಏನಿದೆ, ಓಕೆ. ಆಮೇಲೆ ಮೂರನೇ ಚಿತ್ರ ಮುಂದ್ಗಡೆ ಏನೇನು ಕಾಣಿಸ್ತದೆ ಇಲ್ಲಿ. ಆಮೇಲೆ ಇದು 4ನೇ ಚಿತ್ರ, ಇದು 5ನೆಯ ಚಿತ್ರ. ಸೊ ಇಲ್ಲಿ ಪಕ್ಷಿಗಳಿದ್ದಾವೆ, ಇಲ್ಲಿ ಸೂರ್ಯ ಇದ್ದಾನೆ, ಇಲ್ಲಿ ಮನೆಗಳು ಇದ್ದಾವೆ, ಇಲ್ಲಿ ಗಿಡಗಳು ಇದ್ದಾವೆ, ಇಲ್ಲಿ ದೊಡ್ಡದಾದ ಮರ ಇದೆ. ಸೊ ನೀವೇನು ಮಾಡ್ಬೇಕು ಚಿಲ್ಡ್ರನ್, ಚಿತ್ರವನ್ನು ಗಮನಿಸಿರಿ. ಚೆನ್ನಾಗಿರುವ ಇಲ್ಲಿರುವ ಚಿತ್ರಗಳನ್ನೆಲ್ಲ ಗಮನಿಸಿ ಫಸ್ಟ್ ಬಣ್ಣ ತುಂಬಿ ಆದ ನಂತರ ಕೆಳಗೆ ಕೊಟ್ಟರು ಖಾಲಿ ಜಾಗ, ಇವೆಲ್ಲ ಖಾಲಿ ಜಾಗದಲ್ಲಿ ಅವುಗಳ ಹೆಸರುಗಳನ್ನು ಬರಿಬೇಕು. ಆಯ್ತಾ? ಸೊ ಈಗ ನಾವು ನೆಕ್ಸ್ಟ್ 8ನೇ ಪಾಠಕ್ಕೆ ಹೋಗ್ತಾ ಇದ್ದೇವೆ. 8ನೇ ಪಾಠದ ಹೆಸರು ನನ್ನ ದೇವರು, ಅಂದ್ರೆ ಪದ್ಯ. ನನ್ನ ದೇವರು ಅಂದ್ರೆ ಮೈ ಗಾಡ್. ಸೊ ಯು ಆಲ್ ಹ್ಯಾವ್ ಗಾಟ್ ಯುವರ್ ಗಾಡ್ಸ್ ನೋ ಚಿಲ್ಡ್ರನ್. ಸೊ ನಿಮಗೆಲ್ಲ ನಿಮ್ಮದೇ ಆದಂಥ ದೇವರುಗಳು ಇದ್ದಾರೆ. ನನ್ನ ದೇವರು. ಸೊ ನನ್ನ ದೇವರು ಅಂದರೆ ಯಾರು, ನಾವು ಯಾರಿಗೆ ದೇವರಂತ ಹೇಳ್ತೇವೆ. ಸೊ ಈಗ ಪ್ರತಿಯೊಬ್ಬರಿಗೆ ನಮ್ಮದೇ ಆದಂಥ ದೇವರುಗಳು ಇದ್ದಾರೆ. ಸೊ ನಮ್ಮದೇ ಆದಂಥ ದೇವರುಗಳಿದ್ದಾರೆ. ಕೆಲವರು ಕೃಷ್ಣನಿಗೆ ಇದು ಮಾಡ್ತಾರೆ, ಕೆಲವರು ಶಿವ, ಪಾರ್ವತಿ, ಲಕ್ಷ್ಮಿ, ದುರ್ಗಾ, ಚಾಮುಂಡಿ, ಜೈ ಹನುಮಾನ್, ತುಂಬ ಬೇರೆ ಬೇರೆ ಆದಂಥ ದೇವರುಗಳಿಗೆ ನೀವೆಲ್ಲ ಏನು ಮಾಡ್ತೀರಾ, ಪ್ರಾರ್ಥನೆ ಮಾಡ್ತೀರಾ, ಪ್ರೇಯರ್ ಮಾಡ್ತೀರಾ. ಸೊ ಅದೇ ರೀತಿ ಇನ್ನು ಕೆಲವರು ಏನು ಮಾಡ್ತಾರೆ, ಸೂರ್ಯ ದೇವನಿಗೆ ನಮಸ್ಕಾರ ಮಾಡ್ತಾರೆ, ಸೂರ್ಯ ದೇವನಿಗೆ ಕೈ ಮುಗಿತಾರೆ. ಬೆಳಿಗ್ಗೆ ಆದ ತಕ್ಷಣ ನೀವು ನೋಡಿರ್ಬೋದು, ಮನೆಗಳಲ್ಲಿ ಅದು ಪದ್ಧತಿ ಇದೆ. ಮನೆಗಳಲ್ಲಿ ಏನಿದೆ, ಪದ್ಧತಿ ಇದೆ. ಬೆಳಿಗ್ಗೆ ಆದ ತಕ್ಷಣ ಸ್ನಾನ ಮಾಡಿ ಅವ್ರೇನು ಮಾಡ್ತಾರೆ, ಮನೆ ಮುಂದೆ ಬಂದು ಎಲ್ಲಿ ಸೂರ್ಯ ಇರ್ತಾನೆ ನೋಡಿ, ಅಲ್ಲಿ ಸೂರ್ಯ ನೋಡಿ ಸೂರ್ಯ ನಮಸ್ಕಾರ ಮಾಡ್ತಾರೆ. ಸೊ ಅದು ಕೆಲವು ಜನ ನಂಬ್ತಾರೆ, ನಾನು ಸೂರ್ಯ ನಮಸ್ಕಾರ ಮಾಡಿದರೆ ನನಗೆ ಇಡೀ ದಿನ ಎಲ್ಲ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ನಾವೇನು ನಂಬ್ತೇವೆ. ಸೊ ಅದಕ್ಕೆ ನನ್ನ ದೇವರು ಅಂತಂದರೆ ನಾನು ಇದೆ ಅಂತ ಹೇಳೋದಿಲ್ಲ, ಆದರೆ ಒಬ್ಬೊಬ್ಬರಿಗೆ ಒಂದೊಂದು ಅವ್ರಿಗಿಷ್ಟವಾದಂಥ ದೇವತೆಗಳು ಇರ್ತಾರೆ, ದೇವರು ಇರ್ತಾರೆ. ಅಥವಾ ಕೆಲವು ಸರಿ ನಾವು ಕಲ್ಲು ಪೂಜೆ ಮಾಡ್ತೇವೆ, ಕೆಲವು ಸರಿ ಪ್ರಾಣಿಗಳ ಪೂಜೆ ಮಾಡ್ತೇವೆ. ಸೊ ಅಂದರೆ ನನ್ನ ಭಕ್ತಿ ಯಾವ ರೀತಿ ಇರುತ್ತೆ, ನನ್ನ ಭಕ್ತಿ ಯಾವ ರೀತಿ ಇರುತ್ತೆ. ಈಗೆಲ್ಲ ನೀವೆಲ್ಲ ನೋಡಿದ್ದೀರಾ, ನಿಮ್ಮ ಮನೆಗಳಲ್ಲಿ ಎಷ್ಟೋ ಫೋಟೋಗಳನ್ನು ಹಾಕಿರ್ತೀರ. ನೀವು ಪ್ರತಿಯೊಂದು ಹಂತದಲ್ಲಿ ಒಂದೊಂದು ರೀತಿಯಾದಂಥ ಪೂಜೆ ಪುರಸ್ಕಾರಗಳನ್ನು ನೀವು ಮಾಡ್ತಾ ಇರ್ತೀರ. ಆದರೆ ಎಲ್ಲರೂ ಕಾಮನ್ ಆಗಿ ಮಾಡುವಂಥದ್ದಂದರೆ ಸೂರ್ಯ ನಮಸ್ಕಾರ. ಯಾಕಂದರೆ ಅವನೇ ನಮಗೇನು ಕೊಡ್ತಾನೆ, ಬೆಳಕು ಕೊಡ್ತಾನೆ. ಸೊ ಅವನೇ ಇಲ್ಲ ಇದ್ದರೆ ನಮಗೆ ಬೆಳಕೆ ಬರೋದಿಲ್ಲ. ಸೊ ಅದಕ್ಕೆ ಸೂರ್ಯ ನಮಸ್ಕಾರ. ಯಾಕಂದರೆ ಎಲ್ಲಕ್ಕಿಂತ ದೊಡ್ಡ ದೇವರು ಅವನಂತ ಹೇಳ್ತಾರೆ. ಯಾಕಂದರೆ ಅವನು ನಮಗೆ ಬೆಳಕು ಕೊಡುವಂಥ
ದೇವರು. ಸೊ ಅವನಿಗೆ ನಾವು ನಮಸ್ಕಾರ ಮಾಡಿದರೆ ನಮ್ದೆಲ್ಲ ಒಳ್ಳೆಯದಾಗುತ್ತೆ. ಸೊ ನಮಗೆ ದಿನನಿತ್ಯ ಬೆಳಕು ಕೊಡುವಂಥ ಸೂರ್ಯ ಅವನು. ಸೊ ರಾತ್ರಿ ನಮಗೆ ಯಾರು ಬೆಳಕು ಕೊಡ್ತಾರೆ? ಚಂದ್ರ. ಸೊ ಇವರಿಬ್ಬರು ಇಲ್ಲದಿದ್ದರೆ ನಾವು ಯಾವ ದೇವರನ್ನು ಪೂಜೆ ಮಾಡಿದ್ರು ಅಷ್ಟೇ. ಯಾಕಂದರೆ ಸೂರ್ಯ ಹುಟ್ಟಿದರೆ ಮಾತ್ರ ನಾವು ಹುಟ್ಟಕ್ಕೆ ಸಾಧ್ಯ, ಇಲ್ಲಾಂದರೆ ನಾವು ಆರಾಮ್ ಮಲ್ಕೊಂಡಿರ್ತೀವಿ. ರಾತ್ರಿ ಮಲ್ಕೊಂಡಿದ್ದವರು ಇನ್ನೂ ಬೆಳಕೆ ಆಗಲಿಲ್ಲ, ಇನ್ನೂ ಬೆಳಿಗ್ಗೆ ಆಗಲಿಲ್ಲ, ಟೈಮ್ ನೋಡಿದ್ರೆ 6 ಆಯಿತು, ಟೈಮ್ ನೋಡಿದ್ರೆ 7 ಆಯಿತು, ಟೈಮ್ ನೋಡಿದ್ರೆ 8 ಆಯಿತು, ಇನ್ನೂ ಬೆಳಕೆ ಆಗಿಲ್ಲ ಅಂತ ನಾವು ಆರಾಮ್ ಮಲ್ಕೊಂಡೇ ಇರ್ತೇವೆ. ಯಾಕಂದರೆ ನಾವು ಸೂರ್ಯ ಹೇಳ್ತಾನೆ, ಅದಕ್ಕೆ ನಾವು ಹೇಳ್ತೇವೆ. ಸೂರ್ಯನ ಬೆಳಕಿನ ಕಿರಣಗಳಿಂದ ನಾವೇನು ಮಾಡ್ತೀವಿ, ನಮ್ಗಳ ಕಣ್ಣುಗಳನ್ನು ತೆಗೆದು ಕಣ್ಣನ್ನು ಉಜ್ಜುತ್ತಾ ಬೆಡ್ಡಿನಿಂದ ಎದ್ದು ಹೋಗಿ ಬ್ರಷ್ ಮಾಡಿ, ಸ್ನಾನ ಮಾಡಿ, ಪೂಜೆ ಮಾಡಿ, ತಿಂಡಿ ಎಲ್ಲ ಮಾಡಿ ನಮ್ಮ ಕೆಲಸಗಳನ್ನು ನಾವು ಮಾಡಲಿಕ್ಕೆ ಹೋಗ್ತೇವೆ. ಸೊ ಅದಕ್ಕೆ ಇದು ಚಿಲ್ಡ್ರನ್ ನನ್ನ ದೇವರಂತಂದರೆ ಇಲ್ಲಿ ನಿಮಗೆ ಪದ್ಯ ಬರುವಂಥದ್ದು ಸೂರ್ಯನ ಬಗ್ಗೆ, ಸೂರ್ಯ ಚಂದ್ರರ ಬಗ್ಗೆ ಈ ಪದ್ಯ ಬರುವಂಥದ್ದು. ಓಕೆ, ಈಗ ನಾವು ನೆಕ್ಸ್ಟ್ ಪದ್ಯ ನೋಡೋಣ. ನೋಡಿ, ಈಗ ಇಲ್ಲಿ ನಿಮ್ಗೆ ಯಾರು ಕಾಣಿಸ್ತಾ ಇದ್ದಾರೆ? ಸೊ ಯಾರು ಕಾಣಿಸ್ತಾ ಇದ್ದಾರೆ ಇಲ್ಲಿ? ಸೊ ಇಬ್ಬರು ಮಕ್ಕಳು ನಿಮಗೆ ಕಾಣಿಸ್ತಾ ಇದ್ದಾರೆ. ಇಲ್ಲಿ ಮರ ಇದೆ, ಇಲ್ಲಿ ಸೂರ್ಯ ಇದ್ದಾನೆ. ಸೊ ಇಬ್ಬರು ಮಕ್ಕಳು ನೋಡಿ, ಅವ್ರು ಯಾರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ? ಯಾರಿಗೆ? ಹೌದು, ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಸೊ ಈಗ ನೋಡೋಣ, ಒಂದೊಂದೇ ಲೈನಾಗಿ ನೋಡೋಣ ಏನು ನಮಗಿದು ಪದ್ಯ ತಿಳಿಸಿಕೊಡ್ತದಂತ. ಪಾಠ 8. ನನ್ನ ದೇವರು ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು, ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು. ನೋಡ್ರಿ, ಪೋಯಮ್ ಪದ್ಯ ಏನು ಹೇಳ್ತದೆ? ನಿತ್ಯ ಅಂತಂದ್ರೆ ದಿನಾಲು ಡೈಲಿ ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ. ಯಾರು ಕೊಡ್ತಾರೆ ನಮಗೆ ನಿತ್ಯ ಬೆಳಕು ಚಿಲ್ಡ್ರನ್? ಯಾರು ಕೊಡ್ತಾರೆ ದಿನ ನಮಗೆ ಡೈಲಿ? ಯಾರು ಕೊಡ್ತಾರೆ ನಮಗೆ ಬೆಳಕು? ಸೂರ್ಯ. ಓಕೆ, ಸೂರ್ಯ. ಸೊ ನನ್ನ ದೇವರು ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು. ಯಾಕೆ ಅದು ರಾತ್ರಿ ಹಾಲು ಬೆಳಕಂತ ಹೇಳಿದ್ದು? ಹಾಲು ಬೆಳಕಂತಂದ್ರೆ ರಾತ್ರಿ ಅಷ್ಟು ಬೆಳಕು ಇರಲ್ಲ, ಅಷ್ಟು ಕತ್ಲನೂ ಇರೋದಿಲ್ಲ. ಯಾಕಂದ್ರೆ ನಮಗೆ ವೈಟ್ ಅಂಡ್ ಬ್ಲಾಕ್ ಕಾಣಿಸ್ತಾ ಇರ್ತದೆ. ಯಾಕಂದ್ರೆ ರಾತ್ರಿ ಸ್ಕೈ ನೋಡಿದ್ರೆ ಕಪ್ಪಾಗಿರ್ತದೆ, ಅದರಲ್ಲಿ ಸ್ಟಾರ್ಗಳು ಶೈನಿಂಗ್ ಆಗ್ತಾ ಇರ್ತವೆ. ಅದೇ ನಾವು ಅರ್ತ್ ಮೇಲೆ ನೋಡಿದ್ರೆ, ಲ್ಯಾಂಡ್ ಮೇಲೆ ನೋಡಿದ್ರೆ ಎಲ್ಲ ಕಡೆ ಲೈಟ್ಸ್ ಇರ್ತವೆ, ಬೆಳಕು ಇರ್ತವೆ. ಮೇಲೆ ನೋಡಿದ್ರೆ ಬ್ಲ್ಯಾಕ್, ಕೆಳಗೆ ನೋಡಿದ್ರೆ ವೈಟ್. ಹಾಲು ಬೆಳಕು ಅಂತಂದ್ರೆ ಅದು ಒಂದು ಯಾರ್ದಂದ್ರೆ ಕವಿದು ಒಂದು ಊಹೆ ಏನಂತಂದ್ರೆ, ರಾತ್ರಿ ಹೇಗಿರುತ್ತಂದ್ರೆ ಮೇಲ್ಗಡೆ ನೋಡಿದ್ರೆ ಕಪ್ಪಾಗಿರುತ್ತೆ, ಕೆಳಗಡೆ ನೋಡಿದ್ರೆ ಬೆಳಕಾಗಿರುತ್ತೆ. ಅದಕ್ಕೆ ಅವನು ಏನು ಮಾಡಿದಾನೆ, ಹಾಲು ಮತ್ತು ಬೆಳಕು ಕೊಡುವ ಚಂದ್ರ ನನ್ನ ದೇವರು ಅಂತ ಅವರಲ್ಲಿ ಬರೀತಾರೆ. ಅಂದ್ರೆ ಓಕೆ, ನಿತ್ಯ ಡೈಲಿ ಬೆಳಕು ಕೊಡುವ ಸೂರ್ಯ. ಈಗ ನೋಡಿ, ಈಗ ನೀವು ಡೇ ಟೈಮಲ್ಲಿ ಸ್ವಲ್ಪ ಹೊರಗಡೆ ನೋಡಿ, ನಿಮ್ಮ ಕಣ್ಣು ತೆರೆದು ನೋಡಿದ್ರೆ ಫುಲ್ ಬೆಳಕು ಕಾಣಿಸುತ್ತೆ. ಎಲ್ಲೂ ಒಂಚೂರು ಕತ್ಲ ಅಂತ ಕಾಣಿಸೋದಿಲ್ಲ, ಎಲ್ಲಿ ಒಂಚೂರು ಕತ್ಲನೇ ಕಾಣಿಸೋದಿಲ್ಲ, ಎಲ್ಲ ಫುಲ್ ಬೆಳಕಿದೆ, ತುಂಬಾ ಸನ್ನಿ ಇದೆ, ತುಂಬಾ ಬಿಸಿಲಿದೆ. ಎಷ್ಟು ಬೆಳಕಿದೆ ಅಂದ್ರೆ ನೀವು ಈ ಬೆಳಕಲ್ಲಿ ನೀವು ಟಾರ್ಚ್ ಹಚ್ಬೇಕಂತಿಲ್ಲ, ಲೈಟ್ ಹಚ್ಬೇಕಂತಿಲ್ಲ. ಹೊರಗಡೆ ಬಂದ್ರೆ ಅಫ್ಕೋರ್ಸ್ ಮನೆ ಒಳಗಡೆ ಅದು ಡಿಪೆಂಡ್ಸ್ ಅಪಾನ್, ಆದ್ರೆ ಹೊರಗಡೆ ಬಂದ್ರೆ ನೋಡಿ ಎಷ್ಟು ರೀತಿಯಾದಂಥ ಬೆಳಕಿದೆ. ಸೂರ್ಯನ ಕಿರಣಗಳು ಎಷ್ಟು ಶಾರ್ಪ್ ಆಗಿ, ಎಷ್ಟು ಸ್ಟ್ರಾಂಗ್ ಆಗಿ ನಮ್ಮ ಮೇಲೆ ಬೀಳ್ತಾ ಇದಾವಂತ ಗೊತ್ತಾಗುತ್ತೆ. ಆದರೆ ಅದೇ ರಾತ್ರಿ ಸೂರ್ಯನ ಕಿರಣಗಳು ಅಷ್ಟು ಸ್ಟ್ರಾಂಗ್ ಆಗಿರುವುದಿಲ್ಲ, ಯಾಕಂದ್ರೆ ನಮಗೆ ಬರೋದು ಚಂದ್ರ. ಸೊ ಚಂದ್ರನ ಟೈಮಲ್ಲಿ ನಮ್ಗೆ ಏನಾಗುತ್ತೆ, ಕತ್ತಲು ಇರ್ತದೆ. ಅದಕ್ಕೆ ಕವಿ ಚೆನ್ನಾಗಿ ಇಲ್ಲಿ ವರ್ಣನೆ ಮಾಡಿದ್ದಾನೆ. ಹಾಲು ಬೆಳಕು ಕೊಡುವ ಚಂದ್ರ. ಹಾಲು ಬೆಳಕು ಅಂತಂದ್ರೆ ಅಷ್ಟು ಫುಲ್ ಬೆಳಕಿರೋದಿಲ್ಲ, ಅಷ್ಟು ಫುಲ್ ಕತ್ಲನಿರೋದಿಲ್ಲ. ಯಾಕಂದ್ರೆ ಮೇಲೆ ನೋಡಿದ್ರೆ ಸ್ಕೈಯಲ್ಲೆಲ್ಲ ಟ್ವಿಂಕ್ಲಿಂಗ್ ಸ್ಟಾರ್ಸ್ ಶೈನ್ ಆಗ್ತಾ ಇರ್ತವೆ. ಅದೇ ನೀವು ಕೆಳಗೆ ನೋಡ್ಬಿಡಿ, ಇಮಿಡಿಯೇಟ್ಲಿ ಮತ್ತೆಲ್ಲ ಕಡೆ ಬೆಳಕಿರ್ತದೆ. ಯಾಕಂದ್ರೆ ಲೈಟಿಂದ ಬೆಳಕಿರ್ತದೆ. ಯಾವಾಗ ಫುಲ್ ಮೂನ್ ಇರ್ತದೆ, ಏನು ಹೇಳ್ತಾರೆ, ಹುಣ್ಣಿಮೆ ಇರ್ತದೆ, ಫುಲ್ ಬೆಳಕಿರ್ತದೆ. ಸೊ ಹೀಗಾಗಿ ಕವಿ ಏನು ವರ್ಣನೆ ಮಾಡ್ತಿದ್ದಾನೆ, ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು, ಅವರು ನನ್ನ ದೇವರು. ಯಾಕಂದ್ರೆ
ದಿನಾಲು ಅವ್ರು ನನಗೆ ಬೆಳಕು ಕೊಡ್ತಾರೆ. ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ಅವರು ಸಹ ನನ್ನ ದೇವರು. ಯಾಕಂದರೆ ರಾತ್ರಿ ಇವನು ಕಾಯ್ತಾನೆ, ಬೆಳಿಗ್ಗೆ ಸೂರ್ಯ ಕಾಯ್ತಾನೆ. ಬೆಳಿಗ್ಗೆ ಸೂರ್ಯ ಇದ್ದರೆ ನಮಗೆ ದಿನನಿತ್ಯದ ಚಟುವಟಿಕೆಗಳು ಸ್ಟಾರ್ಟ್ ಆಗ್ತವೆ. ರಾತ್ರಿ ಆಯ್ತಂದರೆ ಚಂದ್ರ ಇರೋದ್ರಿಂದ ನಮಗೆ ಮತ್ತೆ ಬೇರೆ ರೀತಿಯಾದಂಥ ಒಂದು ಉಪಯೋಗಗಳು ನಮಗೆ ಆಗ್ತವೆ. ಸೊ ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು, ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು ಅಂತ. ಓಕೆ ಚಿಲ್ಡ್ರನ್. ಸೊ ಈಗ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಾನು ಮುಂದಿನ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ.